ಹಾಯ್ ಗೈಸ್, ನಾನ್ ನಿಮ್ಮ ವಿಶ್ವ ಶೆಟ್ಟಿ. ಎಷ್ಟೋ ದಿನ ಆಗಿತ್ತು ವಿಡಿಯೋ ಮಾಡ್ದೆ, ಒಂದ್ 2 ದಿನ ಆಗಿತ್ತೇನೋ. ಲೈವ್ ಬಂದಿರ್ಲಿಲ್ಲ ಡ್ಯೂ ಟು ಬಿಸಿ ಶೆಡ್ಯೂಲ್. ಗೊತ್ತು ನಿಮ್ಗೇನೇನೆ. ಸೊ ನಂಗೆ ಟ್ರಾವೆಲ್ ಮಾಡೋ ಅಷ್ಟರಲ್ಲೇ ಬಾಡಿ ಟಯರ್ಡ್ ಆಗಿ ಹೋಗುತ್ತೆ, ಅದರಲ್ಲಿ ಟ್ರೇಡ್ ಮಾಡ್ಬೇಕು ಇವೆಲ್ಲ ಇರೋದ್ರಿಂದ ಓಕೆ, ನಾನ್ ನಿಮಗೆ ಮಾತು ಕೊಟ್ಬಿಟ್ಟಿದೀನಿ. ಎವ್ರಿ ಡೇ ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಮಾತ್ ಮೇಲೆ ನಿಲ್ಬೇಕು. ಸೊ ಏನೇ ಇದ್ರು ಕೂಡ, ಎಷ್ಟೆಷ್ಟು ಸ್ಟ್ರೈನ್ ಆದ್ರೂ ಕೂಡ ಯೂಟ್ಯೂಬ್ ವಿಡಿಯೋಸ್ ನಾನು ಮಿಸ್ ಮಾಡೋದಿಲ್ಲ. ಅಂಡ್ ಲಾಟ್ ಆಫ್ ಕ್ವಶನ್ಸ್ ಗಳು ನೀವು ಕೇಳ್ತಾ ಇದ್ರಿ, ಅದನ್ನೆಲ್ಲಾನು ಕೂಡ ಆನ್ಸರ್ ಮಾಡೋದು ಈ ಬ್ಯಾಕ್ ಟೆಸ್ಟ್ ಸೀರೀಸ್ ಅಲ್ಲಿ ಆಗಿರುತ್ತೆ. ಸೊ ದಟ್ಸ್ ವೈ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾವ್ದೇ ಹೊಸ ಟಾಪಿಕ್ಸ್ ಹೋಗ್ತಾ ಇಲ್ಲ. ಸಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್, ಬೊಲಿಂಜರ್ ಬ್ಯಾಂಡ್, ಫಿಬ್ ಇಷ್ಟನ್ನ ಮರ್ಜ್ ಮಾಡ್ಕೊಂಡು ಮಾತ್ರ ಟ್ರೇಡ್ ಮಾಡೋಣ, ಅಷ್ಟನ್ನೇ ಬ್ಯಾಕ್ ಟೆಸ್ಟ್ ಮಾಡೋಣ. ಕ್ಯಾಮ್ರೆಲ್ಲ ಅದಕ್ಕೆಲ್ಲ ಹೋಗೋಣ, ರೆಸಿಸ್ಟೆನ್ಸ್ ಸಪೋರ್ಟ್ ಅವೆಲ್ಲಾನು ಹೋಗೋಣ. ಇನ್ನ ಏನೇನ್ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ, ಕ್ಯಾಂಡಲ್ ರೀಡಿಂಗು ಅದೆಲ್ಲಾನು ಕೂಡ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ. ಓಕೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ನಾನು ಇವಾಗ ಬೂಸ್ಟ್ ಮಾಡ್ತೀನಿ. ಸೊ ಅದಕ್ಕೂ ಹೋಗೋಕ್ಕಿಂತ ಮುಂಚೆ ಬ್ಯಾಕ್ ಟೆಸ್ಟ್ ಗೆ ಹೋಗೋಣ. ಅದಕ್ಕೂ ಮುಂಚೆ ಸೊ ಫಸ್ಟ್ ಆಫ್ ಆಲ್ ಲೈಕ್ ಯಾವ್ದೋ ಒಂದು ರೀಲ್ ಅಲ್ಲಿ ನನ್ನ ಫೋಟೋ ಬಂದಿತ್ತು ಅಂಡ್ ಅದನ್ನ ಲೈಕ್ ಶೇರ್ ಮಾಡ್ತಾ ಇದ್ರಿ ನೀವು. ಸಿ ಯೂಶಲಿ ಏನಾಗುತ್ತೆ ಅಂದ್ರೆ, ಅದೇನಕ್ಕೆ ಹಾಕಿದ್ದು ಅಂದ್ರೆ ಲೈಕ್ ಏನೋ ಹೇಳುದು, ಅದು ಏನ್ ನನ್ಗೆ ಗೊತ್ತಿಲ್ಲ. ನಾನೇನೋ 21 ಇಯರ್ಸ್ ಹುಡುಗರ್ಗೆ ಟ್ರೇಡ್ ಮಾಡಕ್ ಆಗಲ್ಲ, ಹಂಗೆ ಹಿಂಗೆ ಏನೇನೋ ಅಂದಿದ್ದೆ ಅಂತ. ಅಯ್ಯೋ, ನಾನು ಫಸ್ಟ್ ಆಫ್ ಆಲ್ ನನ್ಗೆ ನನ್ ಕೇರ್ಕೊಳಕ್ ಟೈಮ್ ಇರೋದಿಲ್ಲ. ನಾನು ಏನಕ್ಕೆ ಅದನ್ನ ಮಾತಾಡ್ಲಿ. ಸಿ ನಾನು ಹೇಳಿದ್ದೇನು ಅಂದ್ರೆ, ದಯವಿಟ್ಟು ಓದಿ, ನಿಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಕೊಡ್ಬೇಡಿ. ಈ ಏಜ್ ಏನಿರುತ್ತೆ 18 to 21, 22 ಏಜ್, ತುಂಬಾ ಅಂದ್ರೆ ತುಂಬಾ ತಪ್ಪು ದಾರಿನ ಹಿಡಿಯುವಂತ ಒಂದು ಏಜ್ ಅದು. ಓಕೆ, ಅದನ್ನೇನು ಮಾಡ್ದಲ್ಲೇನೆ ಟ್ರೇಡ್ ಮಾಡ್ಬೇಕು ಅಂದ್ರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಮಾಡಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಸ್ಲೈಸ್ ಪೇ ಇದನ್ನೆಲ್ಲ ಇಸ್ಕೊಂಡು ಮಾಡ್ಬೇಡಿ, ಓದಿ ಅಂತ ಅಂದಿದ್ದು. ಅದು ಏನು, ಅದ್ ಯಾರು ಅಂತಾನೂ ಗೊತ್ತಿಲ್ಲ. ನಾನು ಅದನ್ನ ಅವ್ರಿಗೆ ಹೇಳ್ದೆ ಅಂತ ಅದನ್ನ ರೀಲ್ ಅಲ್ಲಿ ಹಾಕೊಂಡು ಫೋಟೋ ಹಾಕೊಂಡು, ಫಸ್ಟ್ ಆಫ್ ಆಲ್ ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಓಕೆ, ಸೊ ಹಾಕ್ಲಿ. ಓಕೆ, ಫಸ್ಟ್ ಆಫ್ ಆಲ್ ಅದ್ ನನ್ಗೆ ಗೊತ್ತು. ಲೈಕ್ ಅದು ಅದು ಬೇಡ ಅದ್ರ ಪ್ರಶ್ನೆ, ಬಟ್ ನಾನೇ ಸಾರಿ ಕೇಳ್ಬಿಡ್ತೀನಿ ಗುರು. ಓಕೆ, ನಮ್ಗೆಲ್ಲ ಏನು ಅಂದ್ರೆ, ಸಿ ಒಂದು ಸಾಂಗ್ ಲೈನ್ ಇದೆ, ಏನದು, ಹಾ, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ. ಈ ಸಾಂಗ್ ಆಡ್ತಾ ಇದ್ದೀನಿ ಅಂದ್ರೆ, ನಾನು ಡೈ ಹಾರ್ಡ್ ಪುನೀತ್ ರಾಜ್ಕುಮಾರ್ ಫ್ಯಾನ್. ಸೊ ಅವರು ಏನ್ ಬಿಟ್ಟು ಹೋಗಿದ್ದಾರೆ ಅದನ್ನ ನಾನು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಅದನ್ನ ನಾನು ರೀಸೆಂಟ್ಲಿ 1 ಇಯರ್ ಇಂದ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಅವ್ರು ಏನ್ ಹೇಳಿದ್ದಾರೆ, ನಗ್ತಾ ಇರಿ, ಚೆನ್ನಾಗಿ ಊಟ ಮಾಡಿ, ಫಿಟ್ನೆಸ್ ಇವೆಲ್ಲಾನು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋ ನಾನು. ಓಕೆ, ಸೊ ನೀವು ನನ್ಗೆ ಏನೇ ಬಯಸಿ, ಏನೇ ಕೆಟ್ಟದ್ ಬಯಸಿ, ಏನೇ ಕೆಟ್ಟದ್ ಹಾಕಿ, ಏನಾರು ಮಾಡ್ಕೊಳ್ಳಿ, ನಂದು ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಓಕೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಸಾರಿ, ಯಾರಿಗಾರು ಹರ್ಟ್ ಆಗಿದ್ರೆ ಸಾರಿ. ಸಿಂಪಲ್ ಇಷ್ಟನೇ ಹೇಳ್ಬಿಡ್ತೀನಿ. ನನ್ಗೆ ಅದನ್ನೆಲ್ಲ ಕಂಟಿನ್ಯೂ ಮಾಡೋದಕ್ಕೆ ನಂಗೆ ಇಷ್ಟನೂ ಇಲ್ಲ. ನಂಗೆ ಆತರ ಕ್ಯಾರೆಕ್ಟರು ನಂದಲ್ಲ. ಓಕೆ ಗೈಸ್, ಲೆಟ್ಸ್ ಗೋ. ಜೋಶ್ ಇದೆ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಓಕೆ, ಯಾವ ಡೇಟ್ ತಗೊಳ್ಳೋಣ? ಡೇಟ್ ತಗೊಳ್ಳೋದೇ ಒಂದು ಇದು ಗುರು. ಆ ನೆನ್ನೆದ್ ಬೇಡ, ಯಾವ್ದೋ ಒಂದು ಡೇಟ್ ತಗೊಳ್ಳೋಣ. November 6, March 6 ತಗೊಳ್ಳೋಣವಾ? ಇವತ್ November 6 ಅಂದ್ರೆ ಅದನ್ನು ಹೇಳ್ಬೋದು, ಗುರು ನಿಂಗೆ ಗೊತ್ತಿರೋ ಡೇಟ್ ನನಗೆ ತಗೋತಾ ಇದೀಯ ಅಂತ. ಅಯ್ಯೋ ಅಯ್ಯಯ್ಯೋ, ಏನ್ ಮಾಡೋದು ಹೇಳಿ. ನಾನೀಗ ChatGPT ಎಲ್ಲ ಒತ್ತಿ ಓಪನ್ ಮಾಡುವಷ್ಟೆಲ್ಲ ಟೈಮ್ ಇಲ್ಲ. ಸೊ ಲೆಟ್ಸ್ ಗೋ, ಯಾವ್ದಾದ್ರು ಒಂದು ತಗೊಳ್ಳೋಣ. ಓಕೆ, ಸೆಪ್ಟೆಂಬರ್ 2024 ಹೋಗೋಣವಾ? ಓಕೆ, ನವೆಂಬರ್ ಇದೇ ಟೈಮ್ಗೆ 2024 ಹೋಗೋಣ. ಕರೆಕ್ಟ್ ಅಲ್ಲ? ಬೆಸ್ಟ್ ಅಲ್ಲ? ಸಿಂಪಲ್. ಓಕೆನಾ? ಅಯ್ಯೋ, ಒಂದು ಟ್ರೇಡ್ ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಾಸ್ತಿ ದೊಡ್ಡದು ಇದ್ದಷ್ಟು ನಿಮ್ಗೆ ಅದು ಬೋರ್ ಆಗ್ಬೋದು. ಓಕೆನಾ? ಸೊ ದಟ್ಸ್ ವೈ ಅದು ಯಾರು ಅದು ಪೇಜ್ ನ ಯಾರು ಹ್ಯಾಂಡಲ್ ಮಾಡ್ತಿದ್ದೀರೋ, ಯಾರು ಎಡಿಟ್ ಮಾಡ್ತಾ ಇದೀರೋ ಗೊತ್ತಿಲ್ಲ. ಬಟ್ ಇಷ್ಟು ದಿನ ಒಂಥರ ಅನ್ಸದ್, ಗುರು ಏನ್ ಗುರು ಏನೇ ಹಾಕಿದ್ರು, ಒಂದ್ ಸಾಂಗ್ ಹೇಳಿದ್ರು ಅದನ್ನು ಹಾಕ್ತಾರಲ್ಲ ಅಂತ. ಬಟ್ ನಾನು ಅದಕ್ಕೇನು ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ, ನಾನು ಅವ್ರಿಗೆ ಏನು ಅನ್ನೋದಕ್ಕೆ ಹೋಗಲ್ಲ. ಅದು ಅವ್ರವ್ರ ಖುಷಿ. ಬಟ್ ಇವತ್ತೊಂದು ಸ್ಟೋರಿ ಹಾಕಿದ್ರು, ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಅದನ್ನ ನೋಡಿ ಗುರು. ಲೈಕ್ ಈ ತರನು ಸಪೋರ್ಟ್ ಮಾಡ್ತಾ ಇದಾರಲ್ಲ. ನಾನು ಏನ್ ಮಾಡಿದೀನಿ ಅವ್ರಿಗೆಲ್ಲ ಗೊತ್ತಿಲ್ಲ, ನಾನು ಯಾರು ಅಂತಾನೂ ಅವ್ರಿಗೆ ಗೊತ್ತಿಲ್ಲ, ನಾನು ಏನ್ ಮಾಡಿದೀನಿ ಅವ್ರಿಗೂ ಗೊತ್ತಿಲ್ಲ. ಬಟ್ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಆ ರೀಲ್ ಗಳಲ್ಲಿ ಹೋಗಿ. ಲೈಕ್ ಎಷ್ಟೋ ಬ್ಯಾಡ್ ಕಮೆಂಟ್ ಹಾಕಿದ್ರು ನಾನು ಅದನ್ನ ಡಿಲೀಟ್ ಮಾಡಿಸಿದೀನಿ. ಅವ್ರಿಗೆ ಹೇಳಿದೀನಿ, ಅವ್ರಿಗೆ ಹೇಳ್ದೆ, ಒಂದೇ ಮಾತು ಹೇಳಿದ್ದು, ದಯವಿಟ್ಟು ಬ್ಯಾಡ್ ಕಮೆಂಟ್ ಏನು ಹಾಕ್ಬಿಟ್ಟು ಡಿಲೀಟ್ ಮಾಡಿ ಅಂತ. ಅವರೇ ಅದನ್ನ ಡಿಲೀಟ್ ಮಾಡಿದ್ರು. ಆಮೇಲೆ ನೀವುಗಳ ಸಪೋರ್ಟ್ ಮಾಡಿದ್ದು ಅದೆಲ್ಲ ನೋಡಿದಾಗ ಗುರು, ಲೈಕ್ ತುಂಬಾ ಖುಷಿ ಆಗುತ್ತೆ. ಲೈಫಲ್ಲಿ ಏನ್ ಮಾಡಿದೀನೋ ಇಲ್ಲ, ಇಷ್ಟು ಎಫರ್ಟ್ ಹಾಕಿದಾಗ ಇದರಿಂದ ನನ್ಗೆ ಏನು ಸಿಗೋದಿಲ್ಲ. ಬಟ್ ಡನ್ ಅಂದ್ರೆ, ಬಟ್ ಥಿಂಗ್ ಏನು ಅಂದ್ರೆ, ಸೊ ಐ ಆಮ್ ಗೆಟಿಂಗ್ ಅಷ್ಟು ಲವ್. ಸೀರಿಯಸ್ಲಿ ಅದು ಯಾರಿಗೂ ಸಿಗೋದಿಲ್ಲ ಗುರು. ಅದು ಸಿಗ್ತಾ ಇದೆ ಅಂದ್ಮೇಲೆ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ತರ ನೋಡ್ತಾ ಇದೀರಲ್ಲ, ತುಂಬಾ ಖುಷಿ ಆಗುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡೋದ್ ಬೇಡ ಗುರು. ಓಕೆ, 1 ಅವರ್ಗೆ ಹೋಗೋಣ. 1 ಅವರ್ಗೆ ಹೋಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ,
ಸಿ ಸಿಂಪಲ್ ಆಗಿ ಇಲ್ಲಿ ಥಿಂಕ್ ಮಾಡಿ, ಸಿಂಪಲ್ ಆಗಿ ಯೋಚನೆ ಮಾಡಿ. ಸಿಂಪಲ್ ಮಾರ್ಕೆಟ್ ಹೇಗಿದೆ, ಮೇಲ್ ಹೋಗ್ತಾ ಇದೆಯಾ, ಕರೆಕ್ಟಾ, ಮೇಲ್ ಹೋಗ್ತಾ ಇದೆ. ಸಿ ನನ್ ಸ್ಕ್ರೀನ್ ಅಲ್ಲಿ ಇಷ್ಟಿದೆ, ಕರೆಕ್ಟಾ, ಇಷ್ಟಿದೆ. ಇಲ್ಲಿ ಏನೇನ್ ಆಗಿದೆ ಅಂತ ಫಸ್ಟ್ ಅಬ್ಸರ್ವ್ ಮಾಡೋಣ. ಓಕೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೆಲ್ಲ ರೆಸಿಸ್ಟೆನ್ಸ್ ಸಪ್ಲೈ ಇವೆಲ್ಲ ಗೊತ್ತು. ಸಿ ಮಾರ್ಕೆಟ್ ಇಲ್ಲಿದೆ, ಓಕೆ, ಮಾರ್ಕೆಟ್ ಇಲ್ಲಿದೆ. ನೀವು ಇಲ್ಲಿ ಎಲ್ಲ ಮಾರ್ಕ್ ಮಾಡೋದು ಅದು ಯೂಸ್ಲೆಸ್. ಅಷ್ಟು ದೂರ ಹೋಗ್ಬೇಕಂದ್ರೆ ಆ ಡೇಗ್ ಹೋಗಲ್ಲ, ಅದು 1 2 3 ಡೇಸ್ ಆಗಿ ಹೋಗುತ್ತೆ. ಅವಾಗ ನೀವು ಅದನ್ನ ನೋಡ್ಕೋಬೇಕು. ಬಟ್ ಪ್ರೆಸೆಂಟ್ ಇಲ್ಲಿ ಇರೋದ್ರಿಂದ ಸಿ, ಆಮೇಲೆ ಇನ್ನೊಂದು ಎಷ್ಟೊಂದು ಡೌಟ್ ಕೇಳ್ತಾರೆ, ಬ್ಯಾಕ್ ಡೇ ಸೀರೀಸ್ ನೋಡೋದೇ ಇಲ್ಲ, ಸೆಟಪ್ ಡಿಸೈಡ್. ಎಷ್ಟು ಕ್ಲೀನ್ ಆಗಿ ಹೇಳ್ತೀನಿ, ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ಟಿಲ್ ಅಂದಿಗೆ ಕೇಳ್ತಾ ಇದ್ದೀರಾ ಅಂದ್ರೆ ತುಂಬಾ ಲೈಕ್ ಏನ್ ಹೇಳಿ, ನಮ್ಗೇನು ಹೇಳೋದಕ್ಕೆ ಆಗಲ್ಲ. ಓಕೆ, ಸೊ ಲೆಟ್ಸ್ ಗೋ. ಇಂಡಿಕೇಟರ್ಸ್ ಅಲ್ಲಿ 200 EMA ಹಾಕೋತೀನಿ. ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್. ಓಕೆ, ಸೊ 200 ಹಾಕೋತೀನಿ. ಓಕೆನಾ. ನೆಕ್ಸ್ಟ್ ಇಂಡಿಕೇಟರ್ಸ್ ಅಲ್ಲಿ ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಓಕೆನಾ, ಸಾಕು. ಸೊ ಮಾರ್ಕೆಟ್ ಇವಾಗ ನೋಡಿ, ಅಬ್ಸರ್ವ್ ಮಾಡಿ, ಸಿಂಪಲ್ ನೋಡಿ. ಓಕೆ, ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ನ ತರ್ತಾ ಇರ್ತೀನಿ ನಾನು, ನೋಡ್ತಾ ಇರಿ. ಓಕೆ, ಸೊ 200 EMA. ಓಕೆನಾ, 200 EMA ನೋಡಿದ್ರ ಮಾರ್ಕೆಟ್ ಇವಾಗ 200 EMA ಮೇಲಿದೆ. ಓಕೆ, ಸಿ ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲಿ ಈ ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಬೊಲಿಂಜರ್ ಬ್ಯಾಂಡ್ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಅಬ್ಸರ್ವ್ ಮಾಡಿ, ಆಲ್ರೆಡಿ ಮೂವ್ಮೆಂಟ್ ಆಗಿ ಅಪ್ಪರ್ ಬ್ಯಾಂಡ್ ನ ಟಚ್ ಮಾಡಿದೆ. ಅಬ್ಸರ್ವ್ ಮಾಡಿ, ಇಲ್ಲಿ ಅಪ್ಪರ್ ಬ್ಯಾಂಡ್ ನ ಟಚ್ ಮಾಡಿದೆ. ಇಲ್ಲೇ ನಿಮಗೆ ನೋಡಿ ಡಬಲ್ ಟಾಪ್ ಆಗಿದೆ, ಕರೆಕ್ಟಾ, ಡಬಲ್ ಟಾಪ್ ಆಗಿದೆ. ಬೊಲಿಂಜರ್ ಬ್ಯಾಂಡ್ ಟಚ್ ಮಾಡಿ ಆಲ್ರೆಡಿ ಮೂವ್ಮೆಂಟ್ ಆಗಿ ಅಪ್ಪರ್ ಬ್ಯಾಂಡ್ ರಿಜೆಕ್ಟ್ ಮಾಡಿದೆ. ಬಟ್ ಇವಾಗ ನೋಡ್ಬೋದು 200 EMA ಮಿಡಲ್ ಬ್ಯಾಂಡ್ ಏನಿದೆಯಲ್ಲ, ಸಪೋರ್ಟ್ ತಗೊಳ್ಳೋ ತರನು ಇದೆ, ಬಟ್ ಐ ವಿಲ್ ವೇಟ್. ಓಕೆ, ಐ ವಿಲ್ ವೇಟ್. ಈ ಝೋನ್ ಏನಿದೆಯಲ್ಲ, ಈ ಝೋನು, ಓಕೆ, ಸೊ ಆ 200 EMA ಕೆಳಗಡೆ ಬಂತು ಅಂದ್ರೆ ಐ ವಿಲ್ ಚೆಕ್ ಫಾರ್ ಸೆಲ್ ಸೈಡ್ ಟ್ರೇಡ್ಸ್. 200 EMA ಮೇಲೆ ಇತ್ತು ಅಂದ್ರೆ ಐ ವಿಲ್ ಪ್ಲಾನ್ ಫಾರ್ ಬೈಯರ್ ಟ್ರೇಡ್ಸ್ ಟಿಲ್ ದಿ ಅಪ್ಪರ್ ಬ್ಯಾಂಡ್. ಅರ್ಥ ಆಯ್ತಾ? ಓಕೆ, ಚಾರ್ಟ್ ನೋಡಿದಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಬಹುದು. ಸೊ ದಟ್ ಇನ್ನ ಈಸಿ ಆಗಿ ಲೆಟ್ಸ್ ಸಿ. ಓಕೆ, ಸೊ ಓಕೆ, ಇಲ್ಲಿ ನೋಡೋಣ. ಸಿ ಇಲ್ಲಿ ಲೈನ್ ಹಾಕೊಂಡಿದ್ದೀನ, ಕರೆಕ್ಟಾ, ಪರ್ಫೆಕ್ಟಾ. ಇಲ್ಲಿ ನೋಡಿ, ಇದು 200 EMA. ಸೊ ಇದ್ರ ಮೇಲೆ ನಾನು ಅಪ್ಸೈಡ್ ಟ್ರೇಡ್ಸ್ ಗಳನ್ನ ನೋಡ್ತೀನಿ ಇಲ್ಲಿ ತನಕ. ಆಮೇಲೆ ಇದು ಬ್ರೇಕ್ ಆಗಿ ಹೋದ್ರೆ ದೆನ್ ನಿಮ್ಗೆ ಗೊತ್ತದ ಅಪ್ಸೈಡ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ನಾನು ಡೌನ್ ಸೈಡ್ ನೋಡೋದು. ಓಕೆನಾ, ಸೊ ಇಲ್ಲಿಗೂ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ, ಲೋವರ್ ಬ್ಯಾಂಡ್ಗೂ ಕೂಡ. ಓಕೆ, ಪರ್ಫೆಕ್ಟಾ, ಎಲ್ಲಾ ವ್ಯೂ ಇಟ್ಕೊಂಡ, ಕರೆಕ್ಟಾ, ಏನು ಡೌಟ್ ಇಲ್ಲ ಅಲ್ಲ. ಸಿ ಬೊಲಿಂಜರ್ ಬ್ಯಾಂಡ್ ಏನ್ ಹೇಳುತ್ತೆ ಗೊತ್ತಾ, ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೋದು ಅಂತ ಹೇಳುತ್ತೆ. ಯಾವ ಕಡೆ ಮೂವ್ ಆಗುತ್ತೆ ಅಂತ ಹೇಳೋದಿಲ್ಲ. ಅದಕ್ಕೆ ನಾವು 5 ಮಿನಿಟ್ಸ್ ಅಲ್ಲಿ ಹೋಗಿ ಕನ್ಫರ್ಮೇಶನ್ ತಗೊಬಹುದು. ಓಕೆ, ಇಷ್ಟು ಲೈನ್ ಹಾಕೊಂಡೆ. ಅಬ್ಸರ್ವ್ ಮಾಡಿ, ಇಲ್ಲಿ ಇದು ತುಂಬಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್. ಅಂಡ್ ಇಲ್ಲೊಂದು ನೋಡಿ, ನಿಮ್ಗೆ ಇಲ್ಲಿ ನೋಡ್ಬೋದು ಸಪ್ಲೈ ಝೋನ್ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿದೆ. ಇದೊಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಸೊ ಈ ಗ್ರೀನ್, ಈ ಲೈನ್ ಏನಿದೆಯಲ್ಲ, ಇದನ್ನ ನಾನು ಯೆಲ್ಲೋ ಮಾಡ್ತೀನಿ. ಓಕೆನಾ, ಇದನ್ನ ಯೆಲ್ಲೋ ಮಾಡ್ತೀನಿ. ಸೊ ಬೆಸ್ಟ್. ಓಕೆ, ಆರೆಂಜ್. ಓಕೆ, ಆರೆಂಜ್ ಮಾಡಿದೆ. ಇದ್ರ ಕೆಳಗಡೆ ಡೌನ್ ಟ್ರೇಡ್ಸ್, ಇದ್ರ ಮೇಲೆ ಅಪ್ ಟ್ರೇಡ್ಸ್. ಓಕೆ, ಇಲ್ಲೇನಾದ್ರು ಸಪೋರ್ಟ್ ತಗೊಂಡ್ರೆ ಅಪ್ ಟ್ರೇಡ್ಸ್, ಇಲ್ಲೇನಾದ್ರು ರೆಸಿಸ್ಟೆನ್ಸ್ ಅಗೇನ್ ಫೀಲ್ ಮಾಡಿದ್ರೆ ಡೌನ್ ಸೈಡ್. ಸಿಂಪಲ್. ಓಕೆ, 5 ಮಿನಿಟ್ಸ್ ಹೋಗ್ತೀನಿ. ಓಕೆ, 5 ಮಿನಿಟ್ಸ್ ಅಲ್ಲಿ ಇದ್ದೀನಿ. ಸಿಂಪಲ್ ನೋಡಿ, 5 ಮಿನಿಟ್ಸ್ ಅಲ್ಲಿ ಅನಲೈಸ್ ಮಾಡೋಣ. ಓಕೆ, ಸಿ 200 EMA ಇಲ್ಲಿ ಇತ್ತಲ್ಲ, 200 EMA ಇಲ್ಲಿ ಇತ್ತಲ್ಲ 1 ಅವರ್ ಅಲ್ಲಿ. ಅಬ್ಸರ್ವ್ ಮಾಡಿ ಇಲ್ಲಿ ದ ಟ್ರೆಂಡ್ ಲೈನ್, ಕರೆಕ್ಟಾ. ಇವೆಲ್ಲ ಹೇಳ್ಕೊಟ್ಟಿದ್ದೀನಿ, ಬಟ್ ನಾನು ಟ್ರೆಂಡ್ ಲೈನ್ ಇವಾಗ ಇಲ್ಲಿ ಮಾಡೋದಿಲ್ಲ. ಅದ್ರ ಬದಲು ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಅಬ್ಸರ್ವ್ ಮಾಡಿದ್ರ, ಇಲ್ಲೇನೆ 1 ಅವರ್ ಅಲ್ಲಿ ಏನು 200 EMA ಇತ್ತು, ಅಲ್ಲೇನೆ 0.5 0.6 ಮರ್ಜ್ ಆಗ್ತಾ ಇದೆ, ಕರೆಕ್ಟಾ. ಇನ್ ಕೇಸ್ ಇಲ್ಲಿ ಏನಾದ್ರು ಸಪೋರ್ಟ್ ತಗೊಂಡ್ರೆ, ಇಲ್ಲೇನಾದ್ರು ಲಿಕ್ವಿಡಿಟಿ ಸ್ವೀಪ್ ತರ ಆದ್ರೆ ಐ ವಿಲ್ ಗೋ ಫಾರ್ ಅಪ್ ಸೈಡ್ ಟ್ರೇಡ್. ಬೀಟ್ ಮಾಡ್ಕೊಂಡ್ ಬಂತು ಅಂದ್ರೆ ನಾನು ಹೇಳಿದ್ನಲ್ಲ, ಇಲ್ಲಿಂದ ಇಲ್ಲಿಗೆ ಡೌನ್ ಸೈಡ್ ಟ್ರೇಡ್ ನ ನೋಡ್ತೀನಿ. ಸಿಂಪಲ್. ಓಕೆ, ಸೊ 5 ಮಿನಿಟ್ಸ್. ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಮೇಲೋಯ್ತು. ಆ ಲೈನ್ ಟಚ್ ಮಾಡೋ ತನಕ ನಾನು
ಶಿಟ್ ಮಿಸ್ ಮಾಡ್ದೆ ನಾನು, ಫಾಸ್ಟ್ ಇತ್ತಲ್ಲ, ಓಕೆ ಪರವಾಗಿಲ್ಲ, ಲೈನ್ ಟಚ್ ಆಗಿ ಲಿಕ್ವಿಡಿಟಿ ಸ್ವೀಪ್ ಆಗಿತ್ತು ಇಲ್ಲಿ ಬೈ ಟ್ರೇಡ್, ಬಟ್ ನಾನು ಹಂಗಾಯ್ತು ಅಂದ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಅದನ್ನೆಲ್ಲ ಹೇಳೋದಿಲ್ಲ. ಐ ವಿಲ್ ವೇಟ್ ಅಗೇನ್. ಓಕೆ, ಆ ನೋಡಿದ್ರ ಇಲ್ಲಿ ಒಂದು ಬಿಗ್ ಕ್ಯಾಂಡಲ್ ಬೀಟ್ ಮಾಡ್ತು ಈ ಝೋನ್ ನ, ಬಟ್ ದೀಸ್ ಕ್ಯಾಂಡಲ್ಸ್ ಇದೆಯಲ್ಲ ಇದು ವೀಕ್ ಕ್ಯಾಂಡಲ್ಸ್, ವೀಕ್ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ಸ್. ಸೊ ನಾನು ಇಲ್ಲಿ ಪ್ಲಾನ್ ಮಾಡೋದಿಲ್ಲ. ಐ ವಿಲ್ ವೇಟ್ ಫಾರ್ ದ ಸ್ಟ್ರಾಂಗ್ ಕ್ಯಾಂಡಲ್. ಓಕೆ, ಸ್ಟ್ರಾಂಗ್ ಕ್ಯಾಂಡಲ್, ಸ್ಟ್ರಾಂಗ್ ಕ್ಯಾಂಡಲ್. ಬಂತು ಬಂತು. ಸಿ ಎಲ್ಲಾನು ಆಯ್ತು, ಇಲ್ಲೇ ತಗೋಬೋದಿತ್ತು, ಬಟ್ ಇಟ್ಸ್ ಓಕೆ. ಸೊ 1:1 ಪ್ಲಾನ್ ಮಾಡಿ. ಸಿಂಪಲ್, ಡನ್ನ. ಹೇಗಿತ್ತು ಪ್ಲಾನ್? ಪರ್ಫೆಕ್ಟ್ ಟ್ರೇಡ್. ಹೋಪ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಒಂದೊಂದೇ ಟ್ರೇಡ್ ಇರೋಣ, ಎವ್ರಿ ಡೇ ಒಂದೊಂದೇ ಟ್ರೇಡ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸಿಂಪಲ್. ಇದ್ರಲ್ಲಿ ಏನ್ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ? ಬೊಲಿಂಜರ್ ಬ್ಯಾಂಡ್ ಯೂಸ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ಎವ್ರಿಥಿಂಗ್ ಕ್ಲಿಯರ್ ಆಗಿ ಹೋಗುತ್ತೆ. ಚಿಂದಿ ಟ್ರೇಡ್ ಇದು. ನಾನು ಏನಕ್ಕೆ ಇಲ್ಲಿ ನೋಡಿ ವೀಕ್ ಕ್ಯಾಂಡಲ್ ಬಂದಿತ್ತು, ನೀವೆಲ್ಲ ಇಲ್ಲಿ ಹ್ಯಾಮರ್ ಆಗೋದಕ್ಕೆಲ್ಲ ಕಾಯ್ತೀರಾ. ಸೊ ನಾನು ಹಂಗ್ ಕಾಯೋದಿಲ್ಲ. ಐ ವಿಲ್ ವೇಟ್ ಫಾರ್ ದ ಸ್ಟ್ರಾಂಗ್ ಕ್ಯಾಂಡಲ್. ಇನ್ ಕೇಸ್ ಇಲ್ಲಿ ಟ್ರೇಡ್ ನ ತಗೊಂಡ್ರು ಕೂಡ ನಾನು ಸ್ಟಾಪ್ ಲಾಸ್ ದೂರನೇ ಇಟ್ಟಿರ್ತೀನಿ, ಐ ನೋ. ಬಟ್ ಐ ವಿಲ್ ವೇಟ್ ಫಾರ್ ಈ ತರ ಕ್ಯಾಂಡಲ್ಸ್ ಗಳಿಗೆ, ಈ ತರ ಬುಲ್ಲಿಶ್ ಕ್ಯಾಂಡಲ್ಸ್ ಗಳಿಗೆ. ಇಷ್ಟು ಇನ್ವರ್ಟೆಡ್ ಹ್ಯಾಮರ್ ತರ ಬಂದಿದೆ ಗ್ರೀನ್ ಕ್ಯಾಂಡಲ್ ಅಲ್ಲಿ ಅಂದ್ರೆ ಐ ನೋ ಒಂದು ರೆಡ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ, ಸೊ ಅವಾಯ್ಡ್ ಮಾಡ್ತೀನಿ. ಅದೇ ಇಲ್ಲಿ ನೋಡಿ ಒಂದು ರೆಡ್ ಕ್ಯಾಂಡಲ್ ಬಂದು ಒಂದು ಹ್ಯಾಮರ್ ಸಪೋರ್ಟ್ ತಗೊಂಡಿದೆ, ದೆನ್ ಒಂದು ಗ್ರೀನ್ ಕ್ಯಾಂಡಲ್ ಬಂದು ಕನ್ಫರ್ಮೇಶನ್ ಆಯ್ತು. ಓಕೆ, ಸೊ ಈ ಹ್ಯಾಮರ್ ಅಲ್ಲೇ ತಗೋಬಹುದಿತ್ತು, ಬಟ್ ನಾನು ಯಾಕೆ ತಗೊಂಡಿಲ್ಲ ಅಂದ್ರೆ ದ ಮೇನ್ ರೀಸನ್ ಏನು ಅಂದ್ರೆ, ವಾಟ್ ಇಫ್ ನೆಕ್ಸ್ಟ್ ಒಂದು ರೆಡ್ ಬಂದ್ಬಿಟ್ಟಿದ್ರೆ. ಸೊ ಇಲ್ಲಿ ನೋಡಿ ಈ ಆರೆಂಜ್ ಝೋನ್ ಏನಿದೆ ಅದು ಆಚೆ ದಾಟ್ತು ಕ್ಯಾಂಡಲ್. ಅಲ್ಲಿ ನಮ್ಗೆ 1 hour ಅಲ್ಲಿ 200 EMA ಇತ್ತು. ಹೋಪ್ ಈಗ 0.5 0.6 ಕೂಡ ಮರ್ಜ್ ಆಗಿತ್ತು. ಡನ್. ಓಕೆ, ನಾಳೆ ಬರ್ತೀನಿ ಹೊಸ ವಿಡಿಯೋಸ್ ಜೊತೆಗೆ, ಹೊಸ ರೀತಿಯಲ್ಲಿ ಬ್ಯಾಕ್ ಟೆಸ್ಟ್ ಮಾಡೋಣ. ಬರೀ ಸಪ್ಲೈ ಡಿಮ್ಯಾಂಡ್ ಝೋನ್ ಇದ್ರ ಜೊತೆನೇನೆ ಮರ್ಜ್ ಮಾಡ್ಕೊಂಡು ಹೋಗೋಣ. ನನ್ಗೆ ಏನೇನ್ ಗೊತ್ತೋ ಅದನ್ನೆಲ್ಲ ಬ್ಯಾಕ್ ಟೆಸ್ಟ್ ಮಾಡ್ತಾ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು, ಬೈ ಬಾಯ್.